ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ, ಮಿನಿ ವ್ಲಾಗ್ ಅಂತ ಇದ್ದೀನಿ, ಸಾರಿ, ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಏನಿಲ್ಲ, ನನ್ನ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಬೆಳಗ್ಗೆಯಿಂದ ನಾನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ಹೆಂಗಿರುತ್ತೆ ನಂದು ಬೆಳಗ್ಗೆಯಿಂದ ಸಂಜೆ ತನಕ ರೊಟೀನ್ ಅಂತ ಹೇಳಿ. ಕೆಲವೊಂದೆಲ್ಲ ತೊಗೊಳಕ್ಕಾಗಲ್ಲ, ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಬಿಡಿ. 328 ಜನ ಇದ್ದೀರಲ್ಲ ನನಗೋಸ್ಕರ ಅಂತೇಳಿ ಯೂಟ್ಯೂಬಲ್ಲಿ, ಅವರಿಗೋಸ್ಕರ ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹೆಂಗಿದೆ ನಿಮ್ಮ ಕಡೆ? ಮಳೆ ಇದೆಯಾ? ನಮ್ಮ ಕಡೆ ಅಂತೂ ಮಳೆ ಇದೆ, ಅಂದರೆ ಭಾರಿ ಅಂತೇನಿಲ್ಲ, ಪಿಟಿ ಪಿಟಿ ಮಳೆ ಬರ್ತಾ ಇದೆ. ಸ್ವಲ್ಪ ಚಳಿನೂ ಇದೆ, ಮಳೆ ಪರವಾಗಿಲ್ಲ. ಭಾರಿ ಮಳೆನೂ ಅಂತಲ್ಲ, ಭಾರಿ ಬಿಸಿಲು ಅಂತಲ್ಲ, ಭಾರಿ ಮಳೆ ಇಲ್ಲ ಅಂತಲೂ ಏನಿಲ್ಲ, ಒಂದು ರೇಂಜಿಗೆ ಬರ್ತಾಯಿದೆ. ನಮ್ಮ ಕಡೆ, ನಮ್ಮ ಗಂಡನ ಮನೆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ, ತೀರ್ಥಹಳ್ಳಿ ನಮ್ಮ ಅಮ್ಮನ ಮನೆ ಕಡೆನೂ ಸಿಕ್ಕಾಪಟ್ಟೆ ಮಳೆ ಇದೆಯಂತೆ. ಇಲ್ಲ ಅಷ್ಟೇನು ಮಳೆ ಇಲ್ಲ. ಇನ್ನು ಬೆಳಗ್ಗೆ ತಿಂಡಿ ಆಯಿತು. ಬೆಳಗ್ಗೆ ತಿಂಡಿಗೆ ಮೊಸರನ್ನ ಮಾಡಿದ್ದೆ, ಅದ್ರದ್ದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಹೆಂಗೆ ಮಾಡಿದೆ ಅಂತ ಹೇಳಿ. ಆಮೇಲೆ ಸ್ವಲ್ಪ ಹುರುಳಿಕಾಳು ಸಾಂಬಾರು ಮಾಡಿದ್ದೆ, ಅದ್ರದ್ದು ಕ್ಯಾಪ್ಚರ್ ಮಾಡಿಕೊಂಡೆ. ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ತಿಂಡಿ ತಿಂದು ಈಗ ಫ್ರೆಶ್ ಆಗಿ ಕೂತಿದ್ದೀವಿ. ಇನ್ನು ಸ್ವಲ್ಪ ಅವಳನ್ನ ಮಲಗಿಸಿ ನಾನು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ನೆಕ್ಸ್ಟ್ ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊತೀನಿ. ಅದರಲ್ಲೇ ಸ್ವಲ್ಪ ಇವತ್ತು ವ್ಲಾಗ್ ಮಾಡೋಣ, ಇನ್ನು ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಚೆನ್ನಾಗಿ ಗಾಳಿ ತೊಗೊತೀನಿ. ಒಂದು ಫ್ರೆಶ್ ಫೀಲಿಂಗ್ ಸಿಗುತ್ತೆ ಬೆಳಗ್ಗೆ ಎದ್ದು ಹಿಂಗೆ ಮೇಲೋಗಿ ಚೆನ್ನಾಗಿ ಗಾಳಿ ತೊಗೊಳೋದ್ರಿಂದ. ಈಗ ಮಳೆಗಾಲ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ. ನಾನು ಸ್ವೆಟರು ಮತ್ತು ಕಿವಿಗೆ ಹತ್ತಿ ಎಲ್ಲ ಹಾಕ್ಕೊಂಡೇ ಹೋಗಿರ್ತೀನಿ, ಯಾಕಂದರೆ ಮತ್ತು ಕೋಲ್ಡ್ ಏನಾರಾದರೆ ಅದೊಂಥರ ಕಿರಿಕಿರಿ ಅಂತ ಹೇಳಿ. ತುಂಬ ಚೆನ್ನಾಗಿ ಹಕ್ಕಿ ಎಲ್ಲ ಚಿಲಿಪಿಲಿ ಅಂತ ಇರ್ತವೆ, ತುಂಬ ಚೆನ್ನಾಗಿರುತ್ತೆ ಹೊರಗೆ ಕೂತ್ಕೊಂಡು ಯೋಗ ಮಾಡೋಕ್ಕೆ. ನಾನಿಲ್ಲಿ ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಅನ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅನ್ನ 1 ಲೋಟ ಅಕ್ಕಿಗೆ ಒಂದು 3 ಲೋಟ ನೀರನ್ನ ಹಾಕಿದ್ದೀನಿ. ಮೊಸರನ್ನ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ನಾವು ನೀರನ್ನ ಹಾಕಬೇಕಾಗುತ್ತೆ, ಅವಾಗ ತುಂಬ ಸಾಫ್ಟಾಗಿ ಬರುತ್ತೆ. ಆಮೇಲೆ ಇಲ್ಲಿ ನಾನು ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ ಹುರ್ಕೊಂಡಿದ್ದೀನಿ. ಅದಕ್ಕೆ ನೀವು ಶೇಂಗಾ ಬೇಕಾದರೂ ಹಾಕೋಬೋದು, ನಾನು ಶೇಂಗಾನ ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಇಂಗು ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಮೊಸರನ್ನಕ್ಕೆ ಆಲ್ಮೋಸ್ಟ್ ಎಲ್ಲ ದ್ರಾಕ್ಷಿ ಮತ್ತು ದಾಳಿಂಬೆ ಎಲ್ಲ ಹಾಕ್ತಾರೆ, ನನಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ. ಈ ರೀತಿ ಮಾಡ್ಕೊತೀನಿ ನಾನು ಇದಕ್ಕೆ ಕರಿಬೇವು ಮತ್ತು ಕ್ಯಾರೆಟ್ ತುರಿನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಕ್ಯಾರೆಟ್ ಇದ್ದರೆ ನನಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ನೀವು ಅನ್ನ ಮಾಡಿರ್ತೀರಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಬಿಸಿ ಬಿಸಿ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ, ಫುಲ್ಲು ತಣ್ಣಗಾದ್ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ವೆದರು ತಣ್ಣಗಿರೋದ್ರಿಂದ ಬೆಳಿಗ್ಗೆ ಮುಂಚೆ ಅಷ್ಟು ತಣ್ಣಗೆ ತಿನ್ನಬೇಕು ಅಂತ ಅನಿಸಲ್ಲ, ಅದಕ್ಕೋಸ್ಕರ ನಾನೀಗ ಅದಕ್ಕೆ ಹಾಲನ್ನ ಹಾಕ್ಕೊತಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಹಾಲನ್ನ ಹಾಕ್ಕೊತಾರೆ ಮೊಸರನ್ನಕ್ಕೆ, ತುಂಬ ಚೆನ್ನಾಗಾಗುತ್ತೆ ಹಾಲು ಹಾಕಿದ್ರೂ. ನೀವು 1 ಪ್ಯಾಕ್ ಮೊಸರು ಹಾಕಿ ಮತ್ತು ಹಾಲು ಹಾಕಿ ಮತ್ತು ನಾನು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮತ್ತು ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ರೆ ಈ ಥರ ಮೊಸರನ್ನ ರೆಡಿ ಆಗಿಬಿಡುತ್ತೆ. ಬೆಳಗ್ಗೆ ತಿಂಡಿಗಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಚಿಕನ್ ಸಾಂಬಾರಿತ್ತು, ಇದನ್ನು ಊಟ ಮಾಡಿದೆ. ಇನ್ನು ನಾನು ಮಧ್ಯಾಹ್ನ ಸಾಂಬಾರಿಗೆ ಅಂತ ಹೇಳಿ ಬೆಳಗ್ಗೆನೇ ಮಾಡಿಟ್ಕೊಂಡ್ಬಿಟ್ರೆ ಮಧ್ಯಾಹ್ನ ನನಗೆ ಸ್ವಲ್ಪ ಆರಾಮಾಗುತ್ತೆ ಅಂತ ಹೇಳಿ ಹುರುಳಿಕಾಳು ನೆನೆ ಹಾಕಿದ್ನಲ್ಲ ಅದನ್ನು ಸಾಂಬಾರು ಮಾಡಿಕೊಂಡು ತಿಂಡಿ ತಿಂದೆ. ಚಿಕನ್ ಇತ್ತು ಅಂತ ಹೇಳಿದ್ನಲ್ಲ, ಅದ್ರ ಜೊತೆ ಸ್ವಲ್ಪ ತಿಂಡಿ ತಿಂದು ಈ ರೀತಿ ಬೇಯಬೇಕು. ಹುರುಳಿಕಾಳು ನೋಡಿ ತುಂಬ ಸಾಫ್ಟಾಗಿ ಬೇಯಬೇಕು. ನಾನು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಸ್ಸಾರು ಮಾಡೋಷ್ಟು ಪೇಷನ್ಸೇ ನನಗೆ ಇರಲಿಲ್ಲ. ಅದಕ್ಕೆ ಹೀಗೆ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಕಾಯಿ ಮತ್ತು ಸಾಂಬಾರು ಪೌಡ್ರು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮೆಣಸು, ಕರಿಬೇವು ಸೊಪ್ಪು, ಸ್ವಲ್ಪ ಖಾರದ ಪುಡಿನ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಒಗ್ಗರಣೆ ಕೊಟ್ಟು ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕರಿಬೇವು, ಈರುಳ್ಳಿನ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟು ನಾನು ಬೇಯಿಸಿದ್ನಲ್ಲ ಆ ಹುರುಳಿಕಾಳನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಬಸ್ಸಾರು ಮಾಡೋದ್ರಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಬಸ್ಸಾರು ಮಾಡಬೇಕಂತಲೇ ಎಲ್ಲ ರೆಡಿ ಮಾಡಿದ್ದೆ, ಬಟ್ ಬಸ್ಸಾರು ಮಾಡೋಕ್ಕೆ ತುಂಬ ಟೈಮ್ ಬೇಕು, ಅದಕ್ಕೋಸ್ಕರ ಹಿಂಗೆ ಮಾಡಿಕೊಂಡೆ. ಈಗ ನೀವು ರುಬ್ಬಿರ್ತೀರಲ್ಲ ಆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನನಗೇನೋ ಇದು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ. ನೋಡ್ಕೊಂಬಂದ್ರಲ್ಲ ಇಷ್ಟೇ. ಮತ್ತು ನನ್ನ ವೆಯ್ಟ್ ಲಾಸ್ ಬಗ್ಗೆ ಸುಮಾರು ಜನ ಕೇಳ್ತಾಯಿದ್ರಿ ತಮ್ಬ್ಲೇನಲ್ಲಿ ಹಾಕಿರೋಂಗೆ. ನಾನು ಆಲ್ಮೋಸ್ಟ್ ಒಂದು 10 kgs ಲಾಸ್ ಮಾಡಿದ್ದೀನಿ. 74, 73 ಇದ್ದೆ, ಈಗ 64 ಬಂದಿದ್ದೀನಿ. ಮತ್ತು ಒಂದು 2 kg ಜಾಸ್ತಿನೇ ಆಗಿದ್ದೀನಿ. ನಂಗೆ ಸ್ವಲ್ಪ ದಿನದಿಂದ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೋಸ್ಕರ ಅಂತ ಹೇಳಿ ಏನೂ ಮಾಡ್ತಾಯಿಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ. ಹೇಗೆ ಏನು ನೀವು ಹೇಗೆ ಡಯಟ್ ಮಾಡಿದ್ರಿ, ಏನೇನು ತೊಗೊಂಡ್ರಿ, ಏನೇನು ಫುಡ್ ತೊಗೊಂಡ್ರಿ ಅಂತೆಲ್ಲ ಕೇಳ್ತಾಯಿದ್ರು ಸುಮಾರು ಜನ. ಹೇಗೆ ಅಂತ ಹೇಳಿದ್ರೆ ನಾನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಅದು ಬೆಸ್ಟ್ ವೇ. ನೀವೇನಾದರೂ ಡಯಟ್ ಮಾಡ್ತಾಯಿದ್ದೀರಾ, ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಅದು ಬೆಸ್ಟ್ ವೇ ಆಗಿರುತ್ತೆ.
ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿದ್ರೆ 16 ಅವರ್ಸು ನೀವು ಏನು 0 ಕ್ಯಾಲೋರಿ ಫುಡ್ನ ತೊಗೊಳ್ಬೇಕು, 8 ಅವರ್ಸು ನೀವು ಊಟನ ಮಾಡಬೇಕು. ಇದ್ರಲ್ಲಿ ತುಂಬ ಸ್ಟ್ರಿಕ್ಟಾಗಿ ಏನು ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ, ಇದನ್ನು ಬಿಟ್ಟೇ ಬಿಡಬೇಕು ಆ ಥರ ಏನೂ ಇಲ್ಲ. ನಾನು ಆಲ್ಮೋಸ್ಟ್ ಶುಗರ್ನೆಲ್ಲ ಅವಾಯ್ಡ್ ಮಾಡಿದ್ದೆ, ಶುಗರ್ ಅವಾಯ್ಡ್ ಮಾಡಿದ್ದೆ, ಮತ್ತು ಮೈದಾ, ತುಂಬ ಆಯಿಲ್ ಫುಡ್ಡು ಅದನ್ನೆಲ್ಲ ತುಂಬ ಅವಾಯ್ಡ್ ಮಾಡಿದ್ದೆ. ಒಂದು 3 ಮಂತ್ಸ್ ಅವಾಯ್ಡ್ ಮಾಡಿದ್ದೆ, ಏನೂ ತಿಂತಾ ಇರಲಿಲ್ಲ. ನನಗೆ ತುಂಬ ಒಳ್ಳೆ ರಿಸಲ್ಟು ಸಿಕ್ಕಿದೆ. ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಒಂದು ಬ್ಯಾಲೆನ್ಸ್ ಮೀಲ್ನ ತಿನ್ನಬೇಕಾಗುತ್ತೆ. ಸುಮ್ಮನೆ ತರಕಾರಿ ತಿನ್ನೋದು ಆ ಥರ ಮಾಡಿದ್ರೆ ನಿಮಗೆ ಶಕ್ತಿ ಹೋಗುತ್ತೆ, ವೆಯ್ಟ್ ಲಾಸ್ ಆಗ್ತೀರಾ, ಬಟ್ ಏನು ಶಕ್ತಿನೇ ಇರಲ್ಲ ಮೈಯಲ್ಲಿ, ಸುಮ್ಮನೆ ಅದು ವೇಸ್ಟ್. ಮತ್ತು ಈಸಿಯಾಗಿ ಮತ್ತೆ ವೆಯ್ಟ್ ಗೇನ್ ಆಗ್ತೀರಾ ನೀವೇನಾದರೂ ತಿಂದ ತಕ್ಷಣ. ನಿಮಗೆ ಇಂಟ್ರೆಸ್ಟ್ ಇತ್ತು, ನಿಮಗೆ ಒಂದು ಕೋಚಿಂಗ್ ಬೇಕು ಇದ್ರ ಬಗ್ಗೆ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನನ್ನ ವಾಟ್ಸಪ್ ಗ್ರೂಪ್ದು, ಅದಕ್ಕೆ ಜಾಯ್ನ್ ಆಗಿ. ಅದಕ್ಕೆ ನಾನು 500 ಫೀಸ್ನ ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಫ್ರೀಯಾಗಿ ಮಾಡಿದ್ರೆ ಯಾರು ಕರೆಕ್ಟಾಗಿ ಫಾಲೋನೇ ಮಾಡೋದಿಲ್ಲ, ಅದಕ್ಕೋಸ್ಕರ ಅಂಥೇಳಿ 500 ಫೀಸ್ನ ಇಟ್ಟಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು, ಜಾಯ್ನ್ ಆಗೋ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಜಾಯ್ನ್ ಆಗ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವಾಟ್ಸಪ್ ಗ್ರೂಪಿಂದು. ಮತ್ತು ಜಾಯ್ನ್ ಆದಮೇಲೆ ನನ್ನ ನಂಬರಿಂದ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಇಷ್ಟ ಇವತ್ತಿನ ವ್ಲಾಗ್. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ವೆಯ್ಟ್ ಲಾಸ್ ರೆಸಿಪೀಸ್ನ ಹೇಗೆ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಇನ್ನು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ನಾನು ಅದೇ ರೀತಿ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್.